ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ವ್ಲಾಗ್. ಇವತ್ತು ನಾನು ನಿಮ್ಮ ಜೊತೆ ಹೆಲ್ದಿ ಆ್ಯಂಡ್ ಪ್ರೋಟೀನ್ ಬೌಲ್ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. 2 ಡೇಸ್ ಬ್ಯಾಕು ನಾನು ನನ್ನ ಫ್ರೆಂಡು ನಮ್ಮ ಮನೆ ಹತ್ತಿರ ಇರೋ ಕೆಫೆಗೆ ಹೋಗಿದ್ವಿ. ಅಲ್ಲಿ ಅವರು ಮೇಡಮ್ ಹೊಸ್ದಾಗಿ ಸಲಾಡ್ಸ್ ಇಂಟ್ರಡ್ಯೂಸ್ ಮಾಡಿದ್ದೀವಿ, ಟ್ರೈ ಮಾಡಿ ಅಂತ ಹೇಳಿದ್ರು. ಒಂದು 2 to 3 ಟೈಪ್ಸ್ ಆಫ್ ಸಲಾಡ್ಸ್ ಇತ್ತು, ಸ್ಪ್ರೌಟ್ಸು ಮತ್ತು ಪನ್ನೀರು ಎಲ್ಲ ಇತ್ತು. ನಾವು ಪನ್ನೀರ್ ಮತ್ತು ಬ್ರೋಕ್ಲಿ ಸಲಾಡ್ನ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಇವತ್ತು ಸಂಡೇ ಬ್ರೇಕ್ಫಾಸ್ಟ್ಗೆ ಅದನ್ನೇ ಟ್ರೈ ಮಾಡೋಣ ಅಂತ ಅವ್ರು ಯಾವ ವೆಜಿಟೇಬಲ್ ಯೂಸ್ ಮಾಡಿದರು, ನಾನು ಅದೇ ವೆಜಿಟೇಬಲ್ ಯೂಸ್ ಮಾಡಿ ಸಲಾಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ವೆಜಿಟೇಬಲು ಬ್ರೋಕ್ಲಿ, ಸ್ವೀಟ್ ಕಾರ್ನು, ಕ್ಯಾಪ್ಸಿಕಮ್ಮು, ಕುಕುಂಬರು ಮತ್ತು ಆನಿಯನ್ನು. ಫಸ್ಟು ಬ್ರೋಕ್ಲಿನ ಕಟ್ ಮಾಡಿ ಸಾಲ್ಟ್ ಹಾಕಿರೋ ವಾಟ್ರಲ್ಲಿ ಒಂದು 2 ಮಿನಿಟ್ಸ್ ಬಾಯ್ಲ್ ಮಾಡಿ ತೆಗೆದಿಟ್ಕೊಳ್ಳಿ. ಹಾಗೆ ಸ್ವೀಟ್ ಕಾರ್ನ್ನೂ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಕುಕುಂಬರು, ಆನಿಯನು, ಕ್ಯಾಪ್ಸಿಕಮ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಇವನ್ ಬ್ರೋಕ್ಲಿನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಬೇಕು. ಸಮ್ಮರ್ ಟೈಮ್ಗೆ ಇದನ್ನು ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಪ್ಯಾನ್ಗೆ 1 ಸ್ಪೂನ್ ತುಪ್ಪ ಹಾಕಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಪನ್ನೀರ್ನ ಹಾಕಿ ಫ್ರೈ ಮಾಡಬೇಕು. ಪನ್ನೀರ್ಗೆ ನಾನಿಲ್ಲಿ ಸಾಲ್ಟು ಮತ್ತು ಪೆಪ್ಪರ್ ಮಾತ್ರ ಹಾಕ್ತಾ ಇದ್ದೀನಿ. ಬೌಲ್ಗೆ ಕಟ್ ಮಾಡಿ ಇಟ್ಕೊಂಡಿರೋ ವೆಜಿಟೇಬಲ್ಸು, ಫ್ರೈ ಮಾಡಿ ಇಟ್ಕೊಂಡಿರೋ ಪನ್ನೀರು, ಸಾಲ್ಟು ಮತ್ತು ಪೆಪ್ಪರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ ಸಾಲ್ಟು ಮತ್ತು ಪೆಪ್ಪರ್ನ ಬಿಟ್ಟರೆ ಬೇರೆ ಇನ್ಯಾವ ಮಸಾಲ ಪೌಡರ್ಸ್ನು ಯೂಸ್ ಮಾಡ್ತಾ ಇಲ್ಲ. ಹೆಲ್ದಿ ಆ್ಯಂಡ್ ಟೇಸ್ಟಿ ಪನ್ನೀರ್ ಬ್ರೋಕ್ಲಿ ಸಲಾಡ್ ರೆಡಿಯಾಗಿದೆ. ಜನ್ ಯಾವ ಫ್ಲೇವರ್ ಬೇಕು? ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗಿದೆ, ತುಂಬ ಸೆಕೆ. ಎಲ್ಲರೂ ಚೆನ್ನಾಗಿ ನೀರು ಕುಡೀರಿ, ಬಾಡಿನ ಹೈಡ್ರೇಟ್ ಆಗಿಟ್ಕೊಳ್ಳಿ. ಬಿಸಿ ಬಿಸಿ ಕಾಫಿ ಕುಡಿಯೋದಕ್ಕೆ ಇಷ್ಟನೇ ಆಗಲ್ಲ, ಅದಕ್ಕೆ ನನಗೆ ಹೇಮಂತ್ಗೆ ಕೂಲ್ ಕಾಫಿ ಮಾಡ್ತಾಯಿದ್ದೀನಿ. ಇವತ್ತು ನಾನು ಯೂಸ್ ಮಾಡ್ತಾ ಇರೋ ಫ್ಲೇವರ್ ಬಂದು ಒಂದು ಪಿಸ್ತಾಶ್ಯೂ, ಇನ್ನೊಂದು ಕ್ಯಾರಮಲ್ಲು.
ಕ್ಯಾರಮೆಲ್ ಫ್ಲೇವರ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಈಗಂತೂ ನನಗೆ ಕಾಫಿ ಅಂದರೆ ತುಂಬ ಇಷ್ಟ ಆಗುತ್ತೆ. ನಾನೊಂದು ವ್ಲಾಗಲ್ಲಿ ಕಾಫಿ ಪೌಡರ್ನ ನೋಡಿ ಟೇಸ್ಟ್ ಮಾಡೋಣ ಅಂತ ತರಿಸಿದ್ದು. ಬಟ್ ಈಗ ಎಷ್ಟು ಇಷ್ಟ ಆಗುತ್ತೆ ಅಂದರೆ ಆಲ್ಮೋಸ್ಟ್ ಡೈಲಿ ಕಾಫಿ ಕುಡಿಯೋಕ್ಕೆ ಅಭ್ಯಾಸ ಆಗಿಬಿಟ್ಟಿದ್ದೀನಿ. ಕೆಫೆಲಿ ಕೊಟ್ಟ ಟೇಸ್ಟೇ ಇತ್ತು ಪನ್ನೀರ್ ಬ್ರಾಕ್ಲಿ ಸಲಾಡು. ಸೊ ನಾನಂತೂ ತುಂಬ ಎಂಜಾಯ್ ಮಾಡಿದೆ ನನ್ನ ಬ್ರೇಕ್ಫಾಸ್ಟ್ನ ವಿತ್ ನನ್ನ ಫೇವ್ರೆಟ್ ಕಾಫಿ ಜೊತೆ. ನಮ್ಮ ಮನೆ ಹತ್ರ ತುಂಬ ಪಿಕಾಕ್ಸ್ ಇದೆ. ಎದುರುಗಡೆ ತೋಟ ಇರೋದ್ರಿಂದ ತುಂಬ ಪಿಕಾಕ್ಸು ಮತ್ತು ರ್ಯಾಬಿಟ್ ಕೂಡ ಇದೆ, ಬ್ರೌನ್ ಕಲರ್ ರ್ಯಾಬಿಟ್ಟು. ಒಂಥರ ನನಗೆ ನಮ್ಮ ಮನೆ ರೆಸಾರ್ಟ್ ಫೀಲ್ ಕೊಡುತ್ತೆ. ಏಕೆಂದರೆ ಎದುರುಗಡೆ ಮನೆ ಇಲ್ಲದೆ ಇರೋದ್ರಿಂದ, ತೋಟ ಇರೋದ್ರಿಂದ ಆ ಥರ ಅನಿಸುತ್ತೆ. ಯಾರ್ದು ಡಿಸ್ಟರ್ಬೆನ್ಸ್ ಇರೋದಿಲ್ಲ ನಮಗೆ. ಇವತ್ತು ಲಂಚ್ಗೆ ಚಿಕನ್ ಬರ್ಗರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಅದಕ್ಕೆ ಚಿಕನ್ ಕಟ್ಲೆಟ್ ಮಾಡ್ಕೊತಾ ಇದ್ದೀನಿ. ಚಿಕನ್ ಪೀಸ್ನ ನೀಟಾಗಿ ಮೂಳೆ ಎಲ್ಲ ತೆಗೆದು ಮಿಕ್ಸಿಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಗರಂ ಮಸಾಲ ಮತ್ತು ಅಚ್ಕಾರದ ಪುಡಿ ಮತ್ತು ಪೆರಿ ಪೆರಿ ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಂಡು ಈ ಥರ ತವಾಲಿ ಫ್ರೈ ಮಾಡಿಕೊಂಡು ಬೇರೆ ಸಪ್ರೇಟಾಗಿ ಇಟ್ಕೊಬೇಕು. ಬನ್ನ ಮಧ್ಯ ಕಟ್ ಮಾಡಿ 2 ಸೈಡು ರೋಸ್ಟ್ ಮಾಡಿ ಅದಕ್ಕೆ ನಾನು ಟೊಮೆಟೊ ಕೆಚಪ್ಪು, ಸಿಝ್ವಾನ್ ಸಾಸು ಮತ್ತು ಗಾರ್ಲಿಕ್ ಸಾಸ್‌ನ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ನಾನೇನು ಹಾಕಲಿಲ್ಲ. ಜಸ್ಟ್ ಈರುಳ್ಳಿ ಮತ್ತು ಕಟ್ಲೆಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ ಕಟ್ಲೆಟ್ ಅದನ್ನು ಹಾಕಿ ಸರ್ವ್ ಮಾಡಿದೆ. ಟೇಸ್ಟ್ ತುಂಬ ಚೆನ್ನಾಗಿತ್ತು.
ಐ ಹೋಪ್ ಈ 2 ರೆಸಿಪಿನೂ ನೀವೆಲ್ಲ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಬಾಯ್.